ಹಾಯ್ ಎವ್ರಿವನ್, ವೆಲ್ಕಮ್ ಟು ದ NME Trio ಚಾನಲ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಕೆಳದಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ. ಇದಿರೋದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕು ಕೆಳದಿಯಲ್ಲಿ. ಇದು ಕೆಳದಿ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ ಅಂತ. ಇಲ್ಲಿ ವೀರಭದ್ರ ದೇವಸ್ಥಾನ ಕೂಡ ಇದೆ ನೋಡಿ. ಇದು 1499ರಲ್ಲಿ ಚೌಡಪ್ಪ ನಾಯಕ ಅರಸ ರಾಜಮನೆತನ ಪ್ರಾರಂಭಗೊಳಿಸಿದ್ದು. ಕೆಳದಿ ಸಾಮ್ರಾಜ್ಯ ಆರಂಭವಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ. ನೋಡಿ, ಕಂಬಗಳು ಕೂಡ ರಕ್ತ ಚಂದನದ ಮರದಿಂದ ಕೆತ್ತಿರುವಂಥದ್ದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಎಂಟ್ರಿ ಆಗಿರೋದು ನೋಡಿ. ಇದು ಒಳಗಡೆ ದೇವಸ್ಥಾನದ ಒಳಭಾಗ. ಇಲ್ಲಿ ನಾನು ಹೇಳಿದ್ನಲ್ವಾ, ರಾಮೇಶ್ವರ ಮತ್ತೆ ವೀರಭದ್ರ ಎರಡು ಸಪ್ರೇಟ್ ಆಗೇ ಮಾಡಿದ್ದಾರೆ ಗರ್ಭಗುಡಿ. ಹಾಗೆ ರಂಗಮಂಟಪ ಕೂಡ ಇದೆ ಒಳಗಡೆ. ನಾನು ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಒಳಗಡೆಯಿಂದ ಹೋಗುವಂಥದ್ದು ನೋಡಿ. ಇದಕ್ಕೆ 2 ಡೋರ್ ಕೂಡ ಇದೆ, ಅಂದ್ರೆ ಬಾಗ್ಲಿದೆ. ಬಟ್ ಒಂದು ಮಾತ್ರ ಯಾವಾಗ್ಲೂ ಓಪನ್ ಇರುತ್ತೆ, ಇನ್ನೊಂದನ್ನ ಓಪನ್ ಇಡಲ್ಲ ಅವ್ರು ಇವಾಗ. ನೋಡಿ, ಇಲ್ಲೆಲ್ಲ ಈ ತರ ಎಲ್ಲ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಆಗಿನ ಕಾಲದ್ದು. ನೋಡಿ, ಹಳೆ ದೇವಸ್ಥಾನಗಳು ನೋಡ್ಲಿಕ್ಕೆ ಒಂಥರ ಖುಷಿಯಾಗಿರುತ್ತೆ, ರೋಮಾಂಚನ ಆಗುತ್ತೆ ನಮ್ಗೆ. ಒಂಥರ ಖುಷಿ ಆಗುತ್ತೆ ಅಲ್ವಾ, ಮಕ್ಕಳನ್ನೆಲ್ಲ ಇದನ್ನೆಲ್ಲ ತೋರ್ಸೋದಕ್ಕೇನೆ ಚೆನ್ನಾಗಿರುತ್ತೆ, ಇದನ್ನ ಹೇಳೋದಕ್ಕೆ. ನೋಡಿ, ಇದು ಬೆಂಗಳೂರಿನ ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನದವರೆಗೂ ಇದು ವಿಸ್ತಾರವಾಗಿತ್ತು, ಅಂದ್ರೆ ಕೆಳದಿ ಸಂಸ್ಥಾನ. ಮತ್ತೆ ಕೇರಳದ ಕಾಸರಗೋಡುವರೆಗೂ ಇದು ಕೆಳದಿ ಸಂಸ್ಥಾನ ವಿಸ್ತಾರವಾಗಿತ್ತು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಬಾವಿ ಕೂಡ ಇದೆ ನೋಡಿ, ಬಾವಿ ಕಟ್ಟೆ. ಹಾಗೆ ತುಳಸಿ ಕಟ್ಟೆ ಕೂಡ ಇದೆ ನೋಡಿ. ಸ್ಟ್ರೈಟ್ ಆಗಿ ಹೋದ್ರೆ ನಾನು ಇವಾಗ ರಾಮೇಶ್ವರ ದೇವಸ್ಥಾನದ ಹೊರಭಾಗ ನೋಡಿ. ಇದು ರಾಮೇಶ್ವರ ದೇವರು ರಂಗಮಂಟಪದ ಹೊರಭಾಗ ಇದು ನೋಡಿ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವಾ. ಆಗಿನ ಕಾಲದಲ್ಲಿ ಕೈಯಲ್ಲೇ ಕೆತ್ತನೆ ಮಾಡ್ತಿದ್ರು, ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ರಾಮೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಇದು ದಕ್ಷಿಣ ಭಾರತ ವಾಸ್ತುಶಿಲ್ಪ ಶ್ರೀಮಂತಿಕೆ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ, ಕಂಬಗಳೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ಮಂಟಪ ತರ ಇದೆ, ಅಂದ್ರೆ ರಂಗಮಂಟಪ ಅಂತಾನೆ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ದೇವರು ಇಲ್ಲಿ ಬಾಗ್ಲಾಕಿತ್ತು ನಾವು ಹೋದಾಗ. ಯಾಕಂದ್ರೆ ನಾವು ಹೋದಾಗ 3 o'clock ಆಗಿತ್ತು, ಸೊ ಅದಕ್ಕೇನೆ ಒಳಗಡೆ ಬಿಡಲ್ಲ ನಮ್ಮನ್ನ. ಭಕ್ತಾದಿಗಳು ಯಾರೇ ಬಂದ್ರು ಹೊರಗಡೆನೆ ಇಲ್ಲಿ ನಿಲ್ಸಿ ಪೂಜೆ ಮಾಡಿಸೋದು. ಗರ್ಭಗುಡಿ ಒಳಗಡೆ ನಮ್ಮನ್ನ ಯಾರನ್ನೂ ಬಿಡಲ್ಲ ನೋಡಿ. ಇದು ರಾಮೇಶ್ವರ ನೋಡಿ, ಇದೆ ರಾಮೇಶ್ವರ. ಹಾಗೆ ನಂದಿ ಕೂಡ ಇದ್ದಾರೆ ನೋಡಿ. ಆಮೇಲೆ ರೈಟ್ ಸೈಡ್ ಅಲ್ಲಿ ದುರ್ಗಾ ಮಾತೆ ಇದ್ದಾರೆ, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಗಣೇಶ ಕೂಡ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ, ಆಗಿನ ಕಾಲದ್ದು ಅಲ್ವಾ, ತುಂಬಾನೇ ಚೆನ್ನಾಗಿದೆ ನೋಡಿ. ನೋಡಿ, ಇಲ್ಲಿಂದ ಇವಾಗ ಪಕ್ಕದಲ್ಲೇ ಇರುವಂತಹ ವೀರಭದ್ರ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಇದು ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ, ಅದು ದಕ್ಷ ಅಂತ ಕರೀತಾರೆ. ಇದೆ ನೋಡಿ, ದಕ್ಷ. ನೋಡಿ, ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತದ್ದು ಇದು ಕಮಲದ ಹೂವು. ಒಂದೇ ಕಲ್ಲಿನಲ್ಲೇ ಕೆತ್ತಿರುವಂತದಂತೆ. 47 ದಳದ ಕಮಲದ ಹೂವು ಇದು ನೋಡಿ. ಎಷ್ಟು ಪೇಷನ್ಸ್ ಇರ್ಬೇಕಲ್ವಾ ಆ ಶಿಲ್ಪಕಲೆಗೆ. ಎಷ್ಟು ದಿನ ತಗೊಂಡಿರ್ಬೋದು ಹೇಳಿ ನೋಡೋಣ ಅಲ್ವಾ. ಕೈಯಲ್ಲೇ ಕೆತ್ತಿದ್ದಾರೆ ಅಂದ್ರೆ, ಇವಾಗ ಮಿಷಿನರಿ ಇದ್ರೂ ಎಷ್ಟು ಸಮಯ ತಗೋತಾರೆ. ಬಟ್ ನೋಡಿ, ಆವಾಗ ಎಷ್ಟು ಪೇಷನ್ಸ್ ಇತ್ತು ಅಂತ. ಆಗಿನ ಒಂದು ಶಿಲ್ಪಕಲೆ ಹೇಗಿತ್ತು ನೋಡಿ, ತುಂಬಾನೇ ಚೆನ್ನಾಗಿದೆ. ಇದನ್ನ ನೋಡ್ಲಿಕ್ಕೆನೆ ಖುಷಿ ಆಗುತ್ತೆ ನೋಡಿ. ಇಲ್ಲಿ ವೀರಭದ್ರ ಸ್ವಾಮಿ, ಇದು ಕೂಡ ಬಾಗ್ಲಾಕಿತ್ತು. ನಾನು ಇದನ್ನ ತೋರಿಸ್ತಾ ಇರೋದು ನೋಡಿ ನಿಮ್ಗೆ. ವೀರಭದ್ರ ಸ್ವಾಮಿ ನೋಡಿ. ಇದು ನೋಡಿ, ಈ ವೀರಭದ್ರ ದೇವಸ್ಥಾನವನ್ನ ಕಟ್ಟಿಸಿದ್ದು ದೊಡ್ಡ ಸಂಕಣ್ಣ ನಾಯಕ ಅಂತ ಹೇಳ್ತಾರೆ ನೋಡಿ. ಇದು ವೀರಭದ್ರ ಸ್ವಾಮಿ. ಯಾವಾಗ್ಲೂ ದೀಪ ಉರಿತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹಚ್ಚಿಟ್ಟಿದಾರಲ್ವಾ. ನಾವು ಹೊರಭಾಗದಿಂದ ನೋಡ್ತಾ ಇರೋದು. ನಮ್ಮನ್ನ ಅಂದ್ರೆ, ನೀವು ಯಾವುದೇ ಭಕ್ತಾದಿಗಳು ಹೋದ್ರುನು ಈ ಬಾಗ್ಲಿನ ಹೊರಗಡೆ ನಿಲ್ಲಿಸಿ ನಮ್ಗೆ ಪೂಜೆ ಮಾಡಿಸೋದು. ಯಾಕಂದ್ರೆ ಇದು ಒಳಗಡೆ ನಮ್ಗೆ ಪ್ರವೇಶ ಇಲ್ಲ ನೋಡಿ. ಹಾಗೆ ನೋಡಿ, ಇಲ್ಲಿ ಕಲ್ಲಿಂದ ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವಾ. ತುಂಬಾನೇ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ಲಿಕ್ಕೆ. ಸ್ವಲ್ಪ ಬ್ರೇಕ್ ಆಗಿದೆ ನೋಡಿ, ಆಗಿನ ಕಾಲದಲ್ವಾ. ಇಲ್ಲಿ ನೋಡಿ, ಗಂಡ ಬೇರುಂಡ ಅಂತ. ನಮ್ಮ ಕಣ್ಣಿಗೆ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ, 2 ಹದ್ದು ಅದು ಆನೆ ಮೇಲೋ ಅಥವಾ ಹಸು ಮೇಲೋ ನಿಂತಿರೋ ಹಾಗೆ ನೋಡಿ. ಆ ಶಿಲ್ಪಕಲೆಯ ಒಂದು ಕಲ್ಪನೆ ಹೇಗಿದೆ ಅಂತ ನೋಡಿ, ಅವರ ಯಾವ ತರ ಕಲ್ಪನೆಯಿಂದ ಕೆತ್ತಿದ್ದಾರೆ ಅಂತ. ಇದೆಲ್ಲ ಎಷ್ಟು ಸಮಯ ತಗೊಂಡಿರ್ಬೋದಲ್ವಾ. ನಿಜವಾಗ್ಲೂ ಅವರ ಪೇಷನ್ಸ್ಗೆ ನಾವು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ನೋಡಿ. ಇಲ್ಲಿ ನವಗ್ರಹ ಕೂಡ ಇದೆ ನೋಡಿ, ಈ ನವಗ್ರಹ ಮಧ್ಯದಲ್ಲಿ. ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಾಗಮಂಡಲ ನೋಡಿ. ಇದು ನಾಗಮಂಡಲ ಅಂತ ಕರೀತಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಆ ಕೆತ್ತನೆ ಹೇಗಿದೆ ನೋಡಿ ಅಲ್ವಾ. ನೋಡಿ, ಇದು ಧ್ವಜಸ್ತಂಭ. ಇಲ್ಲಿ ರಾಣಿ ಚೆನ್ನಮ್ಮ ಕೂಡ ಕೆತ್ತನೆ ಇದೆ ನೋಡಿ. ಇದನ್ನ ಕಟ್ಸಿರೋದು ರಾಣಿ ಚೆನ್ನಮ್ಮ ಅಂತ ಹೇಳ್ತಾರೆ. ರಾಣಿ ಚೆನ್ನಮ್ಮನ ಬಗ್ಗೆ ಹೇಳೋದಾದ್ರೆ, ಭಾರತದ ಇತಿಹಾಸದ ಶೌರ್ಯಕ್ಕೆ ಹೆಸರಾದ ರಾಣಿ ಇವರು. ಕ್ರಿಸ್ತಶಕ 1672ರಿಂದ 1698ರವರೆಗೆ 25 ವರ್ಷಕ್ಕೂ ಹೆಚ್ಚು ಕಾಲ ಆಡಳಿತ ನಡೆಸಿದ್ದಾರೆ ಇವರು. ರಾಣಿ ಚೆನ್ನಮ್ಮ ಕೋಟಿಪುರದ ಸಿದ್ದಪ್ಪ ಶೆಟ್ಟರ ಮಗಳು.
ಸೋಮಶೇಖ ನಾಯಕರ ಹೆಂಡತಿ ಶಿವಪ್ಪ ನಾಯಕರ ಸೊಸೆ ಆಗಿರ್ತಾರೆ ರಾಣಿ ಚೆನ್ನಮ್ಮ. ನೋಡಿ, ಅವರ ಗಂಡ ತೀರ್ಕೊಂಡ್ಮೇಲೆ ಕೆಳದಿ ರಾಜ್ಯದ ಮೇಲೆ ಅಧಿಕಾರ ವಹಿಸ್ಕೊಂಡ್ರು. ಅವರು ಪಟ್ಟಾಭಿಷೇಕ ಆಗಿದ್ದು ಕವಲೇದುರ್ಗದ ಅರಮನೆಯಲ್ಲಿ. ನೋಡಿ, ನಾನು ಇನ್ನೊಂದು ಬಾಗ್ಲಿದೆ ಅಂತ ಹೇಳಿದ್ನಲ್ವಾ, ಇದೆ ನೋಡಿ ಬಾಗ್ಲು. ಬಟ್ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ನೋಡಿ, ಇಲ್ಲೂ ಕೂಡ ಚಿಕ್ಕ ಚಿಕ್ಕ ದೇವರುಗಳೆಲ್ಲ ಕಲ್ಲಿನಿಂದ ಮಾಡಿದಾರೆ ನೋಡಿ. ನೋಡಿ ಹೆಂಗೆ ಕಲ್ಲಿನಿಂದ ಎಲ್ಲ ಕೆತ್ತನೆ ಮಾಡಿದಾರಲ್ವಾ. ನೋಡಿ, ಇದು ಕೂಡ ಚಿಕ್ಕದಾಗಿದೆ ನೋಡಿ. ಇದೇ ತರನೇ ಹಲವಾರು ದೇವತೆಗಳು ಇಲ್ಲೆಲ್ಲ ಇದ್ದಾರೆ ನೋಡಿ. ಇಷ್ಟು ದೇವರು ನೋಡಿ. ಇದು ಆಂಜನೇಯ ಅಂತ ಅನ್ಸುತ್ತೆ, ನನ್ಗೆ ಕಣ್ಣಿಗೆ ಕಾಣೋ ತರ ಗೊತ್ತಿಲ್ಲ. ನೋಡಿ, ಹೊರಭಾಗದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವಾ. ನೋಡಿ, ಪ್ರತಿಯೊಂದು ಕಲ್ಲಲ್ಲೂ ಶಿಲ್ಪಕಲೆ ಶ್ರೀಮಂತಿಕೆ ಹೇಗ್ ಕಾಣಿಸ್ತಿದೆ ಅಲ್ವಾ. ಕೆಳದಿ ಅರಸರಿಗೆ ವಾಸ್ತುಶಿಲ್ಪದ ಬಗ್ಗೆ ಎಷ್ಟು ಆಸಕ್ತಿ ಇದೆ ನೋಡಿ. ನೋಡಿ, ಇವರು ನರಬಲಿ ಕೊಟ್ಟವರಂತೆ, ಗಂಡ ಹೆಂಡತಿ ಎಲ್ಲ ಇದಾರೆ ನೋಡಿ. ಈ ದೇವಸ್ಥಾನ ಪ್ರಾರಂಭವಾದಾಗ ಇವ್ರನ್ನ ನರಬಲಿ ಕೊಟ್ಟಿರೋದು ಅಂತ ಹೇಳ್ತಾರೆ. ಇವರು ಸೂರ್ಯ ಚಂದ್ರ ಇರೋವರೆಗೂ ಈ ದೇವಸ್ಥಾನ ಕಾಯ್ಬೇಕು ಅಂತ ಆಗಿನ ಕಾಲದ ಒಂದು ನಂಬಿಕೆ ಇತ್ತು. ನೋಡಿ, ಇದು ಕಲ್ಲಿನಿಂದ ಕಟ್ಟಿರುವಂತಹ ಲಿಂಗದ ಮೇಲೆ ಶಿವ ಪಾರ್ವತಿ ಇರೋದು. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ 1999ರಿಂದ ಕೆಳದಿ ರಾಜ ಆಡಳಿಕೆಯಲ್ಲಿ ಇದ್ದಾಗ ಶಿವಲಿಂಗ ಹಾಗೂ ಶಿವನಿಗೆ ಸಂಬಂಧಪಟ್ಟಂತದ್ದೇ ಇರ್ತಿತ್ತು ನೋಡಿ. ಯಾಕಂದ್ರೆ ಕೆಳದಿ ನಾಯಕರು ಅಂದ್ರೆ ಅರಸರು ಲಿಂಗಾಯತ ಧರ್ಮದವರು ಅಂದ್ರೆ ವೀರಶೈವರಾಗಿದ್ರು. ಸೊ ಅದಕ್ಕೋಸ್ಕರ ಅವರು ಆ ತರ ಯೋಚನೆ ಮಾಡ್ತಿದ್ರು ನೋಡಿ. ನೋಡಿ, ಇಲ್ಲಿ ಲಿಂಗುವಿನ ಮೇಲೆ ಶಿವ ಮತ್ತೆ ಪಾರ್ವತಿ ಇದೆ ನೋಡಿ. ಇಲ್ಲಿ ಅಂದ್ರೆ ಹೊರಗಡೆಯಿಂದ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ನಮ್ಗೆ, ಯಾಕಂದ್ರೆ ಈ ತರ ಬಾಗ್ಲುಗಳು ಹಾಕಿರೋದ್ರಿಂದ ನಮ್ಗೆ ಕಾಣಿಸಲ್ಲ. ಬಟ್ ಲಿಂಗುವಿನ ಮೇಲೆ ಶಿವ ಪಾರ್ವತಿಯ ವಿಗ್ರಹ ತರ ಮಾಡಿದ್ದಾರೆ ನೋಡಿ. ಇಲ್ಲಿ ಬಸವಣ್ಣ ಕೂಡ ಇದ್ದಾರೆ ನೋಡಿ. ತುಂಬಾ ದೇವತೆಗಳೆಲ್ಲ ಇದ್ದಾರೆ ಇಲ್ಲಿ ನೋಡಿ. ಅಲ್ಲಿಂದ ಒಳಭಾಗದಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಇದು ಕೂಡ ರಾಣಿ ಚೆನ್ನಮ್ಮ ಕಟ್ಸಿದ್ದು ಅಂತ ಹೇಳ್ತಾರೆ ನೋಡಿ. ಮೇಲ್ಗಡೆ ಗೋಪುರ ಇದೆಯಲ್ಲ ಅದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರ ಬಗ್ಗೆ ಹೇಳೋದಕ್ಕೇನೆ ನಮ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನ್ಸುತ್ತೆ ಅಲ್ವಾ. ಹೌದು, ಇಲ್ಲಿಂದ ನಾವ್ ಇವಾಗ ಮ್ಯೂಸಿಯಂಗೆ ಹೋದ್ವಿ. ಅದಿರೋದು ಲೆಫ್ಟ್ ಸೈಡ್ ಅಲ್ಲೇ ಇದೆ, ಮೇನ್ ರೋಡ್ ಇಂದ ಲೆಫ್ಟ್ ಸೈಡ್ ಅಲ್ಲಿ. ಅಂದ್ರೆ ಇದ್ರ ದೇವಸ್ಥಾನದ ಆಪೋಸಿಟ್, ಬಟ್ ಮೇನ್ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ ನಾವು ಬಂದಿರೋ ಸೈಡ್ ಇಂದ. ನೋಡಿ, ಇದು ಕೆಳದಿಯ ವಸ್ತು ಸಂಗ್ರಹಾಲಯ. ನೋಡಿ, ಆಚೆ ಕಡೆ ಹೇಗಿಟ್ಟಿದ್ದಾರೆ ನೋಡಿ. ಆಗಿನ ಕಾಲದ ಕಲ್ಲುಗಳ ಕೆತ್ತನೆ ಎಲ್ಲ ಇದೆ. ಶಿವಲಿಂಗು ಕೂಡ ನೋಡಿ ಇಷ್ಟೊಂದಿದೆ ನೋಡಿ. ಹಾಗೆ ರಥ ಕೂಡ ಒಂದು ಮನೆ ತರ ಮಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಎಷ್ಟು ಬಂದೋಬಸ್ತ್ ಮಾಡಿ ಇಟ್ಟಿದ್ದಾರೆ ನೋಡಿ ಅಲ್ವಾ. ಅದಕ್ಕೆ ಅಂತಾನೆ ಈ ತರ ಕಲ್ಲಿನಿಂದ ಮನೆ ಮಾಡಿ ಇಟ್ಟಿದ್ದಾರೆ. ಅದ್ರೊಳಗಡೆ ನಾನು ಅದನ್ನ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ನೋಡಿ. ಇವಾಗ ಮ್ಯೂಸಿಯಂ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಮ್ಯೂಸಿಯಂ ತುಂಬಾ ಅಂದ್ರೆ ಹಳೆ ರಾಜರು ಏನೇನ್ ಯೂಸ್ ಮಾಡ್ತಾ ಇದ್ರು ಅದೆಲ್ಲದೂ ಇದೆ ನೋಡಿ. ನೀವೇನೆ ಎಲ್ಲ ಒಂದ್ಸಲ
ಈ ಪೆಟ್ಟಿಗೆಯಲ್ಲಿ ರಾಜರು ಅಂದ್ರೆ ರಾಣಿಯರು ಒಡವೆ ಎಲ್ಲ ಇಟ್ಕೋತಿದ್ರಂತೆ. ಹಾಗೆ ಚೆನ್ನೆಮಣೆ ನೋಡಿ, ಆಗಿನ ಕಾಲದಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇದರ ವಿವರಣೆ ಎಲ್ಲ ಈ ಫೋಟೋದಲ್ಲೇ ಕಾಣಿಸ್ತದೆ ನೋಡಿ. ನಾವು ಏನು ದೇವಸ್ಥಾನದಲ್ಲೆಲ್ಲ ಹೇಳಿದೆ ನಾನು, ಅದೆಲ್ಲ ನರಬಲಿ ಕೊಟ್ಟವ್ರ ಫೋಟೋ ಪ್ರತಿಯೊಂದು ಇದೆ ನೋಡಿ ಇಲ್ಲಿ. ಇದೆಲ್ಲ ನೋಡಿ, ಈ ದೇವಸ್ಥಾನ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಕೂಡ ಇವರು ಚಾರ್ಟ್ ಅಲ್ಲೇ ವಿವರಣೆ ಮಾಡ್ಬಿಟ್ಟಿದ್ದಾರೆ. ನಾವು ಅವ್ರನ್ನ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿ ನಮ್ಗೆ ಅರ್ಥೈಸುತ್ತೆ ನೋಡಿ. ಇಲ್ಲಿ ವೇಟಿಂಗ್ ಮಿಷನ್ ಕೂಡ ಇದೆ, ಆಗಿನ ಕಾಲದ ವೇಟಿಂಗ್ ಮಿಷನ್ ನೋಡಿ. ಇದು ಆಗಿನ ಕಾಲದಲ್ಲಿ ಕಲ್ಲಿನಲ್ಲಿ ತೂಕ ಮಾಡ್ತಿದ್ರಂತಲ್ಲ ನೋಡಿ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ ನೋಡಿ. ಆಗಿನ ಕಾಲದ ಬಟ್ಟೆಗಳು ಕೂಡ ಇದೆ ನೋಡಿ, ರಾಜರ ಮನೆತವರು ಯೂಸ್ ಮಾಡ್ತಿದ್ದಂತ ಬಟ್ಟೆ ಅನ್ಸುತ್ತೆ ಇದು. ಹಾಗೆ ಪೇಟ ತರ ಏನೋ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆಗಿನ ಕಾಲದ ಬಟ್ಟೆ ಇಟ್ಟಿದ್ದಾರೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತ. ನಾನು ಹೇಳಿದ್ನಲ್ವಾ, ಇದರ ಪ್ರತಿಯೊಂದು ವಿವರಣೆ ಕೂಡ ನೋಡಿ ಈ ಚಾರ್ಟ್ ಅಲ್ಲಿ ಇದೆ. ನೀವು ಇದನ್ನ ನೋಡ್ಕೋಬಹುದು ನೋಡಿ. ಕಲೆ, ವಾಸ್ತುಶಿಲ್ಪ, ಕೆಳದಿ ಕಾಲದಲ್ಲಿ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು, ಮತ್ತೆ ನೋಡಿ ಕೆಳದಿ ರಾಜ್ಯ ಉದಯ ಆಗಿದೆ ಹೇಗೆ, ಮತ್ತೆ ಎಡಮುರಾರಿ ಮತ್ತೆ ಬಲಮುರಾರಿ ಹೇಗೆ, ಇದೆಲ್ಲದೂ ಇದೆ ನೋಡಿ. ರಾಜ್ಯ ವಿಸ್ತಾರ ಆಗಿದೆ ಹೇಗೆ, ಕೆಳದಿ ರಾಜಧಾನಿಗಳು ಪ್ರತಿಯೊಂದು ನಿಮ್ಗೆ ನೋಡಿ ಇದೆ ನೋಡಿ ಇದರಲ್ಲಿ. ನೋಡಿ ನಾನು ಹೇಳಿದ್ನಲ್ವಾ, ನೋಡಿ ಇದೆ ಅಲ್ಲಿ ಪ್ರತಿಯೊಂದು ಇದೆ ನೋಡಿ. ಕೆಳದಿ ಶಿವಪ್ಪ ನಾಯಕರ ಶಿಸ್ತು ಹೇಗಿತ್ತು, ಗಂಡ ಬೇರುಂಡ ನಾನು ಹೇಳಿದ್ನ ತೋರಿಸಿದ್ನಲ್ವಾ ನಿಮ್ಗೆ, ಅದರದ್ದು ಕೂಡ ವಿವರಣೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನೀವು ನೋಡ್ಕೋಬಹುದು, ತುಂಬಾನೇ ಚೆನ್ನಾಗಿದೆ, ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಕೆಳದಿ ವಸ್ತು ಸಂಗ್ರಹಾಲಯ, ಕೆಳದಿ ರಾಣಿ ಚೆನ್ನಮ್ಮನ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ ಸೊ ಇದರೆಲ್ಲ ವಿವರಣೆ ನಾವು ಕೇಳೋದೇ ಬೇಡ, ಇಲ್ಲೇ ಇದೆ ನೋಡಿ. ಇದೊಂದು ತುಂಬಾ ಚೆನ್ನಾಗಿದೆ, ಕೆಳದಿ ಕಾಲದಲ್ಲಿ ನಾಣ್ಯ ವ್ಯವಸ್ಥೆ ಹೇಗಿತ್ತು ಅಂತ ನೋಡಿ. ಹೊರಭಾಗದಲ್ಲಿ ರಥ ಇದೆ, ಆಗಿನ ಕಾಲದ್ದು, ಹಳೆ ಕಾಲದ್ದು ನೋಡಿ. ಹಾಗೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗಬೇಕಾದ್ರೆ ನೋಡಿ ರೈಟ್ ಸೈಡ್ ಅಲ್ಲಿ ರಾಣಿ ಚೆನ್ನಮ್ಮನ ಒಂದು ಸ್ಮಾರಕ ಇತ್ತು.
ನಾನು ರಾಣಿ ಚೆನ್ನಮ್ಮಗೆ ಒಂದು ಸೆಲ್ಯೂಟ್ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.